ಸಾಮರ್ಥ್ಯ ನಟಿಗೆ ರಸ್ತೆಯಲ್ಲಿ ಕಹಿ ಅನುಭವ ಆಗಿದೆ. ಕಸಿನ್ ಜೊತೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಟಿ ದಿವ್ಯಾ ಸುರೇಶ್ಗೆ ಸಂಕಷ್ಟವೊಂದು ಎದುರಾಗಿದೆ. ನಟಿಯನ್ನ ಹಿಂಬಾಲಿಸಿಕೊಂಡು ಬಂದಂತಹ ಒಬ್ಬ ವ್ಯಕ್ತಿ ವಿಕೃತ ಚೇಷ್ಟೆಯನ್ನ ತೋರಿಸಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಿವ್ಯಾ ಸುರೇಶ್ ಜೊತೆ ತೀರಾ ಅಸಭ್ಯವಾಗಿ ಈತ ವರ್ತಿಸಿದ್ದಾನೆ. ಭಾನುವಾರ ತಡರಾತ್ರಿ ಇವರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತ ಸಂದರ್ಭದಲ್ಲಿ ಸುಮಾರು 11:15 ಆಗಿರುತ್ತೆ. ಇಷ್ಟೊತ್ತಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಇದು ಆದಾಗ ಅಪರಿಚಿತ ವ್ಯಕ್ತಿ ಮಾಡಿದಂಥ ದುರ್ವರ್ತನೆ ತೋರಿದಂಥ ಸಂದರ್ಭದಲ್ಲಿ ಭಯದಿಂದನೇ ತಕ್ಷಣ ಕಾರಿನೊಳಗಡೆ ಕುಳಿತುಕೊಳ್ತಾರೆ ದಿವ್ಯಾ ಸುರೇಶ್ ಅವರು. ಅಷ್ಟೇ ಅಲ್ಲದೆ ಕಾರಿನ ಡೋರನ್ನ ಕೂಡ ತಕ್ಷಣಕ್ಕೆ ಅವರು ಲಾಕ್ ಮಾಡ್ಕೊಳ್ತಾರೆ. ಲಾಕ್ ಮಾಡಿದ್ರೂ ಕೂಡ ಆತ ಕಾರಿನ ಹೊರಗಡೆ ನಿಂತು ಅದೇ ರೀತಿಯಾದಂಥ ದುರ್ವರ್ತನೆಯನ್ನ ಆತ ಮಾಡ್ತಾನೆ ಇರ್ತಾನೆ. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಅದಾಗ್ತಾ ಇದ್ದಂತೆ ದಿವ್ಯಾ ಸುರೇಶ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಘಟನೆಯ ಬಗ್ಗೆ ಬರ್ಕೊಂಡಿದ್ದಾರೆ, ಜಾಗೃತಿಯನ್ನ ಮೂಡಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿಡಿಯೋವನ್ನ ಕೂಡ ಅವರು ಹಂಚಿಕೊಂಡಿರುವಂಥದ್ದನ್ನ ನಾವು ಗಮನಿಸಬಹುದು. ಸುಮಾರು 11:30 ಭಾನುವಾರ ಇವರ ಕಸಿನ್ ಜೊತೆ ಹೊರಗಡೆ ಹೋಗೋದಕ್ಕೆ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಇವರನ್ನ ಫಾಲೋ ಮಾಡುವಂಥದ್ದನ್ನು ಇವರು ಗಮನಿಸ್ತಾರೆ. ಗಮನಿಸಿದ ತಕ್ಷಣವೇ ಆತ ಏನ್ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಆತ ಅಸಭ್ಯವಾಗಿ ವರ್ತನೆಯನ್ನ ಕೂಡ ಆತ ಮಾಡ್ತಾ ಇರ್ತಾನೆ. ಇದನ್ನ ಗಮನಿಸಿದಂತಹ ದಿವ್ಯಾ ಸುರೇಶ್ ಆತನ ವಿಡಿಯೋವನ್ನ ಕೂಡ ಮಾಡ್ಕೊಳ್ಳೋದು ಅಲ್ಲದೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಾರಿ ಏನೇ ಆದ್ರೂ ಕೂಡ ಖುಷಿ ದುಃಖ ಏನೇ ಇದ್ರೂ ದಿವ್ಯಾ ಸುರೇಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾನೆ ಇರ್ತಾರೆ. ಅದೇ ರೀತಿ ಈ ಘಟನೆಯನ್ನು ಕೂಡ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯನ್ನು ಹಾಕಿ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ ದುರ್ವರ್ತನೆ ಬಗ್ಗೆ ಕೂಡ ದಿವ್ಯಾ ಸುರೇಶ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಐಶ್ವರ್ಯ ನ್ಯೂಸ್ ರೂಮ್ನಿಂದ ಲೈವ್ಗೆ ಜಾಯಿನ್ ಆಗಿದ್ದಾರೆ. ಐಶ್ವರ್ಯ, ನಾವು ನೋಡ್ಬೋದು ದಿವ್ಯಾ ಸುರೇಶ್ ಪ್ರತಿ ಸಂದರ್ಭದಲ್ಲೂ ಕೂಡ ಏನೇ ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಂಚ್ಕೊಳ್ತಾನೆ ಇರ್ತಾರೆ. ಸಡನ್ ಆಗಿ ಈ ರೀತಿಯಾಗಿ ಪೋಸ್ಟ್ ಮಾಡಿ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ. ಬರೀ ಇದು ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತನ ಅಥವಾ ಕಂಪ್ಲೇಂಟ್ ಏನಾದರೂ ಕೊಡೋದಕ್ಕೆ ಮುಂದಾಗಿದ್ದಾರೆ ಹೇಗೆ ಅಂತ ಐಶ್ವರ್ಯ? ಎಸ್ ರಕ್ಷಾ, ನೀವು ನೋಡ್ತಾ ಇರ್ಬೋದು ದಿವ್ಯಾ ಸುರೇಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗಲೂ ಅಷ್ಟೇ ಅವರ ದಿನಚರಿಯನ್ನು ಪೋಸ್ಟ್ ಮಾಡುವಂತಹ ಮೂಲಕನೇ ಒಂದಷ್ಟು ಸುದ್ದಿಯಲ್ಲಿದ್ದರು. ಅದೇ ರೀತಿ ಮೊನ್ನೆ ದಿನ ಆದಂತಹ ಅವರಿಗೆ ಒಂದಾದ ಕಹಿ ಘಟನೆಯನ್ನು ಕೂಡ ಅಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ ಅವರು ನಟನೆ ಶೈಲಿಯಲ್ಲೇ ಇರೋದ್ರಿಂದ, ನಟಿಯಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಶೂಟಿಂಗ್ ಸೆಟ್ಗೆ ವಿಸಿಟ್ಗೆ ಅಂತ ಹೋಗಿದ್ರು ಅಥವಾ ಶೂಟಿಂಗಿಗೆ ಹೋಗಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಬೆಂಗಳೂರಿನ ಕನಕಪುರದಲ್ಲಿ ಸರಿಸುಮಾರು 11:00 ಮೊನ್ನೆ ಭಾನುವಾರದಂದು ನಡೆದಿರುವಂತಹ ಘಟನೆ. ವಾಕಿಂಗ್ ಅಂತ ಹೋಗಿರುವಂತಹ ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿರುವಂತಹ ಅಪರಿಚಿತ ವ್ಯಕ್ತಿ ಒಬ್ಬ ಬಂದು ಅಸಭ್ಯವಾಗಿ ವರ್ತಿಸುವಂತಹ ಕೆಲಸ ಅವರು ಮುಂದೆ ಮಾಡಿರುವಂಥದ್ದು. ಅವರು ರಕ್ಷಿಸ್ಕೊಳ್ಳೋಕ್ಕೋಸ್ಕರ ಅಲ್ಲೇ ಇರುವಂತಹ ಅವರ ಕಾರಿಗೆ ಬಂದು ಹತ್ಕೋತಾರೆ. ಅವರ ಕಾರಲ್ಲಿ ಕೂತಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಾರಿನ ಮುಂಭಾಗದಲ್ಲಿ ಬಂದು ಅಸಭ್ಯವಾಗಿ ವರ್ತಿಸುವಂತಹ ಕೆಲಸ ಆ ವ್ಯಕ್ತಿ ಮಾಡಿರುವಂಥದ್ದು. ಇದನ್ನ ಅವರು ವಿಡಿಯೋ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಕೂಡ ಮಾಡಿರುವಂಥದ್ದು. ಆ ಪೋಸ್ಟ್ನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ, ನಮಗೆ ಸಾಮಾನ್ಯ ಜನರ ಕತೆ ಏನು, ನಾವು ನಟಿಯರಾಗಿರೋದ್ರಂತ ನಮಗೆ ಹೀಗೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನು ಅನ್ನುವಂಥದ್ದು ಕೂಡ ಅವರು ಬರೆದು ಹಾಕೊಂಡಿರುವಂಥದ್ದು. ಅದಾದ ನಂತರ ಬೆಂಗಳೂರು ಪೊಲೀಸ್ ಅವರಿಗೂ ಕೂಡ ಅಷ್ಟೇ ಆ ಒಂದು ವಿಡಿಯೋವನ್ನ ಟ್ಯಾಗ್ ಕೂಡ ಮಾಡಿರುವಂಥದ್ದು. ಇದಾದ ನಂತರ ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿರುವಂತಹ ದಿವ್ಯಾ ಸುರೇಶ್ ಅವರು ಹೇಳಿರುವಂಥದ್ದು, ಅಲ್ಲಿರುವಂತಹ ಸಾರ್ವಜನಿಕರಿಗೆ ಆ ಒಂದು ಅಸಭ್ಯವಾದ ರೀತಿಯಲ್ಲಿ ವರ್ತಿಸುವಂತಹ ವ್ಯಕ್ತಿಗೆ ಪಾಠವನ್ನ ಕಲಿಸಿದ್ದಾರೆ. ಇನ್ನು ಮುಂದೇನು ಅನ್ನುವಂಥದ್ದು ಬೆಂಗಳೂರು ಪೊಲೀಸ್ ಅವರು ಕೂಡ ಅಷ್ಟೇ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇನ್ನೇನು ಅಲ್ಲಿರುವಂತಹ ವ್ಯಕ್ತಿಗಳೇ ಸಾರ್ವಜನಿಕರೇ ಅವನಿಗೆ ಪಾಠವನ್ನ ಕಲಿಸುವಂತಹ ನಿಟ್ಟನ್ನ ಮಾಡಿರುವಂಥದ್ದು ಅಂತ ಕೂಡ ದಿವ್ಯಾ ಸುರೇಶ್ ಅವರು ಹೇಳ್ಕೊಂಡಿರುವಂಥದ್ದು. ರಕ್ಷಾ, ಓಕೆ, ಧನ್ಯವಾದಗಳು ಐಶ್ವರ್ಯ ಗೌಡ ತಮ್ಮೆಲ್ಲ ಮಾಹಿತಿಗಾಗಿ.